ನಗರದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಜಿಲ್ಲಾ ನ್ಯಾಯಾಲಯದ ಕಟ್ಟಡದ ಸಂಕೀರ್ಣವನ್ನು ದಲಿತ ಸಂಘಟನೆಗಳ ಒಕ್ಕೂಟ ಸ್ವಾಗತಿಸುತ್ತದೆ. ಕಟ್ಟಡವನ್ನು ಮಾರ್ಚ್ 7ರಂದು ತರಾತುರಿಯಲ್ಲಿ ಉದ್ಘಾಟನೆ ಮಾಡಲು ಹೊರಟಿರುವ ಆಡಳಿತ ವ್ಯವಸ್ಥೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಪ್ರಾರಂಭೋತ್ಸವಕ್ಕೆ ಮುಂದಾಗಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟ ಸರ್ಕಾರಕ್ಕೆ ಮನವಿ ಮಾಡುತ್ತಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಉಮೇಶ್ ಕುಮಾರ್ ತಿಳಿಸಿದರು. ನೂತನವಾಗಿ ಏನು ನ್ಯಾಯಾಲಯ ಸಂಕೀರ್ಣ ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಏನು ಕಟ್ಟಿದ್ದಾರೆ ಅದು ನಮ್ಮ ಒಕ್ಕೂಟದಿಂದ ಸ್ವಾಗತವನ್ನು ಮಾಡ್ತಿದ್ವಿ. ಆದರೆ ಏನಂತಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಯಾವುದು ರೆಡಿ ಮಾಡಲೇನೆ ಈಗ ತುರ್ತಾಗಿ ಅರ್ಜೆಂಟಿಗೆ ಅದನ್ನು ಉದ್ಘಾಟನೆ ಮಾಡೋಕ್ಕೆ ಯೋಜನೆ ಆಗ್ತಿದೆ. ಹಾಗಾಗಿ ಅದನ್ನು ನಾವು ಎಲ್ಲ ಏನು ನ್ಯಾಯಾಲಯದ ಸಂಕೀರ್ಣದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅವೆಲ್ಲವನ್ನು ರೆಡಿ ಮಾಡಿದ ಮೇಲೆ ಉದ್ಘಾಟನೆನ ಮಾಡಬೇಕು ಅನ್ನೋದು ನಮ್ಮ ಒಕ್ಕೂಟದ ಒತ್ತಾಯ ಆಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ. ಹಾಗೆ ನ್ಯಾಯಾಲಯಕ್ಕೆ ಸರಿಯಾದ ಸಂಪರ್ಕವಾದ ರಸ್ತೆಯನ್ನು ಕಲ್ಪಿಸಿಲ್ಲ. ಹಾಗೆ ಅಲ್ಲಿ ಬ್ಯಾಂಕ್ ವ್ಯವಸ್ಥೆ ಇಲ್ಲ, ಅಂಚೆ ಕಚೇರಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು, ಸಾರ್ವಜನಿಕರ ಶೌಚಾಲಯ ತುರ್ತಾಗಿ ನಿರ್ಮಿಸಿಕೊಡ್ಬೇಕು, ಸಾರ್ವಜನಿಕರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ವಾಣಿಜ್ಯ ಮಳಿಗೆಗಳು ಅಲ್ಲಿ ಏನು ಜೆರಾಕ್ಸು ಇತ್ಯಾದಿ ಕೋರ್ಟ್ ಸಂಕೀರ್ಣದಲ್ಲಿ ಅಗತ್ಯವಾಗಿ ಬೇಕಾದಂಥ ಇದಿರುತ್ತೆ, ಅವ್ಯಾವು ಕೂಡ ಆಗಿಲ್ಲ. ಅದಾಗಲೇ ಏನು ತುರ್ತಾಗಿ ಉದ್ಘಾಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಏನು ಅಲ್ಲಿ ಮೂಲಭೂತವಾಗಿ ಏನೇನು ಆರೋಗ್ಯ ಕೇಂದ್ರ ಬೇಕಾಗುತ್ತೆ ಪಕ್ಕದಲ್ಲಿ, ಇವೆಲ್ಲವನ್ನು ಮಾಡಿ ಆದ ನಂತರದಲ್ಲಿ ಸಂಕೀರ್ಣನ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ 173 ಇಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ನ್ಯಾಯಾಲಯಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು, ನ್ಯಾಯಾಲಯಕ್ಕೆ ಸರಿಯಾದ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿಕೊಡಬೇಕು, ಬ್ಯಾಂಕ್, ಅಂಚೆ ಕಚೇರಿ, ಸಾರ್ವಜನಿಕ ಶೌಚಾಲಯ, ಸಾರ್ವಜನಿಕ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ, ಆದರೆ ಆ ಟೆಂಡರ್ ಕರೆದಿಲ್ಲ. ಆ ಟೆಂಡರ್ ಕರೆದಲ್ಲೇ ಹೆಂಗೆ ಕೆಲಸ ಮಾಡ್ತಾರೆ? ಅದು ಟೆಂಡರ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ, ಟೆಂಡರ್ ನಿಯಮನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಇದೆಲ್ಲ ಅವ್ಯವಸ್ಥೆ ಇದ್ದಾಗಲೂ ಕೂಡ ಅದು ಯಾವ ಆಧಾರದ ಮೇಲೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಹಾಗಾಗಿ ಅವೆಲ್ಲವನ್ನು ಕಲ್ಪಿಸಿ ಕೊಟ್ಟ ನಂತರದಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಸುದ್ದಿಗೋಷ್ಠಿಯಲ್ಲಿ ಪೂರ್ಣೇಶ್, ಕೃಷ್ಣಮೂರ್ತಿ, ರಘು, ಭೀಮಯ್ಯ, ವಿರೂಪಾಕ್ಷ, ಅಶೋಕ್, ಮಂಜುನಾಥ್ ಉಪಸ್ಥಿತರಿದ್ದರು.